ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಇವತ್ತೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಮಂತ್ರವನ್ನ ಹೇಳ್ಕೊಡ್ತೇನೆ. ವಿದ್ಯೆಗೆ, ಸಂಸ್ಕಾರಕ್ಕೆ, ಮುಖ್ಯವಾಗಿ ಈ ಕಾಂಪಿಟೇಟಿವ್ ವರ್ಲ್ಡ್, ಎಲ್ಲಿ ನೋಡಿದರೂ ಸ್ಪರ್ಧೆಯೇ ಗುರುಗಳೇ. ಎಲ್ಲ ಪ್ರತಿ ಹೆಜ್ಜೆಯೂ ಸ್ಪರ್ಧೆ. ನಾವು ನಂಬರ್ 1 ಆಗಬೇಕು, ನಾವು ನಂಬರ್ 1 ಆಗಬೇಕು, ನಾವು ನಂಬರ್ 1 ಆಗಬೇಕು. ಹೇಗೋ ಬಂದು ಸೇರಬೇಕು. ಅಲ್ಲೊಂದು ಪರಿಶ್ರಮ ಇಲ್ಲ, ಪ್ರಯತ್ನ ಇಲ್ಲ, ತ್ಯಾಗ ಇಲ್ಲ, ಡೆಡಿಕೇಶನ್ ಇಲ್ಲ, ಆ ಒಂದು ಕನಸಿಲ್ಲ, ಕನಸಿಗೆ ಓಡೋದಿಲ್ಲ, ಏನೂ ಇಲ್ಲದೆಯೂ ಬಂದ್ಬಿಡ್ಬೇಕು. ಒಂದು ಸ್ವಲ್ಪ ತ್ಯಾಗ ಅನ್ನತಕ್ಕಂಥದ್ದು ಕಡಿಮೆ. ನಿದ್ದೆ ಬಿಡೋಣ ಸ್ವಲ್ಪ, ನಮ್ಮ ಕಾರ್ಯಕ್ಷೇತ್ರ ಒಂದು ಅರ್ಧ ಗಂಟೆ ಮೊದಲು, 10 ನಿಮಿಷ ಮೊದಲು, 5 ನಿಮಿಷ. ನಿತ್ಯ ಎಷ್ಟು ದಪ್ಪ ಪುಸ್ತಕ ಓದ್ಲಿಕ್ಕೆ ಆಗೋದಿಲ್ಲ, ನಿಜವೇ. ಆದ್ರೆ ಆರಂಭ ತುಂಬಾ ಸುಲಭ. ತುಂಬಾ ಜನಕ್ಕೆ ಅದು ಗೊತ್ತಿಲ್ಲ. 5 ಪೇಜು, 2 ಪೇಜು ಸ್ಟಾರ್ಟ್ ಮಾಡಿ. ನಾನು 2 ಪೇಜು ಅಂತ ಕೂತ್ಕೊಳ್ಳಿ, 2 ಪೇಜು, ಜಾಸ್ತಿ ಬೇಡ. ಅದಿರ್ಬೇಕದು. ಹೇಗೆ ಸ್ನಾನ ನಮ್ಮ ಅವಶ್ಯಕತೆಯೋ, ಬಟ್ಟೆ ಹಾಕೊಳ್ಳೋದು ನಮ್ಮ ಅವಶ್ಯಕತೆಯೋ, ಬ್ರಷ್ ಮಾಡೋದು ನಮಗೆ ಅವಶ್ಯಕತೆಯೋ, ತಿಂಡಿ ನಮಗೆ ಅವಶ್ಯಕತೆಯೋ, ಕಾಲಕ್ಕೆ ಚಪ್ಪಲಿ ಅವಶ್ಯಕತೆಯೋ, ಹೌದು, ಎಲ್ಲ ಅವಶ್ಯಕತೆ. ಇದು ಮಾತ್ರ ಸಾಧನೆ ಮಾಡ್ಲಿಕ್ಕೆ ನಾವು ಕಾರಣಗಳು ಕೊಡ್ತೇವೆ. ಎಷ್ಟೋ ಸಮಯ ಇದೆ ಬೇರೆ ಬೇರೆ ಮಾಡ್ಲಿಕ್ಕೆ, ಬೇರೆ ಬೇರೆ ಕೆಲಸ, ಬೇರೆ ಬೇರೆ ಇನ್ನೊಂದು ರೀಲ್ಸ್ ನೋಡೋದು, ಯೂಟ್ಯೂಬ್ ನೋಡೋದು, ಟಿವಿ ನೋಡೋದು, ಬ್ರೇಕಿಂಗ್ ನ್ಯೂಸ್ ನೋಡೋದು, ಕ್ರಿಕೆಟ್ ನೋಡೋದು, ಬೆಟ್ಟಿಂಗ್ ಆಡೋದು, ಗೇಮ್ಸ್ ಆಡೋದು. ಅದು ಎಲ್ಲದಕ್ಕೂ ಟೈಮ್ ಇದೆ. ಬೇರೆಯವರ ವಿಚಾರ ಮಾತಾಡೋಕ್ಕೂ ಟೈಮ್ ಇದೆ. ಬೇರೆಯವರ ನೆಗೆಟಿವ್ಗಳನ್ನ ಹುಡುಕೋದ್ರಲ್ಲೂ ಕೂಡ ಕೆಲವ್ರಿಗೆ ಅದೇ ಕೆಲಸ, ಅವನು ಹುಡುಕೋದೆ ದಿನಾ ಬೆಳಿಗ್ಗೆ. ಕೆಲವ್ರು ಇರ್ತಾರೆ, ಮಕ್ಕಳು ನೀವು ಬೇಜಾರು ಮಾಡ್ಕೋಬೇಡಿ, ನನ್ನನ್ನು ಬಿಡಲ್ಲ, ನಿಮ್ಮನ್ನಂತೂ ಬಿಡೋದೇ ಇಲ್ಲ. ಏನೋ ಹುಡುಕೋದು ಅವರಿಗೆ ತಪ್ಪುಗಳನ್ನ ಹುಡುಕುವುದೇ ಅವರ ಆಲೋಚನೆ, ಗಮ್ಯ. ಇನ್ನೊಬ್ಬರ ತಪ್ಪುಗಳು, ಒಪ್ಪುಗಳು. ಇವತ್ತಿವನೇನ್ ಮಾಡ್ದ ತಪ್ಪು ಅಂತ ಕಾಯ್ತಿರೋದು, ಇವತ್ತಿವನೇನ್ ಮಾತಾಡ್ದ ಅಂತ ಕಾಯ್ತಿರೋದು. ಏನೋ ಒಂದು ಕೊಂಕನ್ನ ಹುಡುಕುವಂತ ವ್ಯಕ್ತಿಗಳು. ಸುತ್ತಮುತ್ತ ಅವರ ಪ್ರಭಾವಗಳು ಜಾಸ್ತಿ. ಹೇಳಿದ್ರೆ ಕೇಳಲ್ಲ, ಅಂತ ವ್ಯಕ್ತಿಗಳಿಂದ ಎದ್ದು ಹೋಗ್ಬೇಕು. ನಿತ್ಯ ಹೇಳ್ತೇನೆ ಅಲ್ವಾ, 2 ನಿಮಿಷ, 2 ಪೇಜು, 2 ಹೆಜ್ಜೆ. 3 ಮಿನಿಟ್ಸ್ ಜರ್ನಿ ಅಂತ ಹೇಳ್ತಾರೆ ಗುರುಗಳು. 3 ನಿಮಿಷ, ಜಾಸ್ತಿ ಬೇಕಿಲ್ಲ. ಸಕ್ಸಸ್ಗೆ 3 ನಿಮಿಷ. ನಂದಿದಪ್ಪ ಇವತ್ತು ಈ 3 ನಿಮಿಷ ಒಂದು ವಾಕ್ ಹೋಗ್ತೇನೆ ಅಂತ ಹೋಗಿ ಅದು ಅಭ್ಯಾಸ ಮಾಡಿ ನೋಡಿ. ಬೆಳಿಗ್ಗೆ 3 ನಿಮಿಷ, ಮಧ್ಯಾಹ್ನ 3 ನಿಮಿಷ, ಇಡೀ ಸಂಜೆ 3 ನಿಮಿಷ, ರಾತ್ರಿ 3 ನಿಮಿಷ, 12 ನಿಮಿಷ ಆಗ್ಬಿಡ್ತು. ಅದು ನೋಡಿ ಮಾಡ್ತಾ ಮಾಡ್ತಾ ಹೇಗಾಗುತ್ತೆ ಗೊತ್ತಾ, ಗಂಟೆಗೊಮ್ಮೆ 3 ನಿಮಿಷ ಮಾಡ್ಬಿಡ್ತೀರಿ. 3 ನಿಮಿಷ. ಆ 3 ನಿಮಿಷ ಅನ್ನೋದು ಆಮೇಲೆ 6 ನಿಮಿಷಕ್ಕೆ ಇಟ್ಕೊಳ್ಳಿ. ಏನೂ ಅನ್ಸಲ್ಲ ನಿಮಗೆ. 6 ನಿಮಿಷ ಅನ್ನತಕ್ಕಂಥದ್ದು 12 ನಿಮಿಷ ಮಾಡಿ ನೋಡಿ. ಬೆಳಿಗ್ಗೆ 12, ಮಧ್ಯಾಹ್ನ 12, ಸಂಜೆ 12, 36 ನಿಮಿಷ ಆಗ್ಬಿಡ್ತು. ನಿಮಗೋಸ್ಕರ, ನಿಮ್ಮ ವ್ಯಕ್ತಿತ್ವಗೋಸ್ಕರ, ನಿಮ್ಮ ವ್ಯಕ್ತಿತ್ವಗೋಸ್ಕರ, ನಿಮ್ಮ ಶಕ್ತಿಗೋಸ್ಕರ. ಹೌದು, ಅದೊಂದು ಅಂದ, ಚಂದ, ಒಂದು ಸಣ್ಣ ಡಿಸಿಪ್ಲಿನ್. 6 ನಿಮಿಷ ಆಗುತ್ತೆ, 12 ನಿಮಿಷ ಆಗುತ್ತೆ, 24 ನಿಮಿಷ. ಆಮೇಲೆ ಅದಾಗಿ 48 ನಿಮಿಷ ರೀಚ್ ಆಗ್ಬಿಟ್ರೆ ನಿಮ್ಮನ್ನು ತಡೆಯೋರಿಲ್ಲ. ನಿಮ್ಮನ್ನು ಜಗತ್ತಿನ ಟಾಪ್ 10 ವ್ಯಕ್ತಿಗಳಲ್ಲ, 100 ವ್ಯಕ್ತಿಗಳ ಒಳಗಡೆ ನೀವು ಒಬ್ರು ಬಂದ್ಬಿಡ್ತೀರಿ. ಸಾಧಕರಲ್ಲಿ ನೀವು ಬರ್ತೀರಿ. ಹೆಸರು ಬರಬೇಕು, ಇನ್ನೊಂದ್ರಲ್ಲಿ ಬರಬೇಕು, ಅದು ಬಿಡಿ. ನಿಮಗೋಸ್ಕರ ಬದುಕಿ. ತುಂಬಾ ಜನ ಈ ಪ್ರಯತ್ನ ಮಾಡೋದಿಲ್ಲ. ಅಂಥದ್ದೊಂದು ಪ್ರಜ್ಞೆ ಮೂಡುವಂತಹ, ಪ್ರಜ್ಞೆ ಎಬ್ಬರಿಸ್ತಕ್ಕಂಥ ಶಕ್ತಿ ನಿಮ್ಮ ಒಳಗಡೆ ಇದೆ ಮಕ್ಕಳೇ. ನಿಮ್ಮ ಒಳಗಡೆ ಇದೆ. ಅದು ದೇರ್ ಇಸ್ ಅ ಬ್ಯಾಟ್ರಿ ಚಾರ್ಜ್ ಆಗಬೇಕು. ನೀವು ಮಾಡ್ಕೋಬೇಕು. ಐ ಆಮ್ ಬ್ಯೂಟಿಫುಲ್, ಐ ಆಮ್ ಗ್ಲಾಮರ್, ಐ ಆಮ್ ಸಕ್ಸಸ್ಫುಲ್, ಐ ಆಮ್ ಎ ವೆರಿ ಗುಡ್ ರೀಡರ್, ವೆರಿ ಗುಡ್ ಒರೇಟರ್, ವೆರಿ ಗುಡ್ ಪೇಂಟರ್, ನಾನೊಬ್ಬ ಚಿತ್ರಕಲೆಗಾರ, ನಾನೊಬ್ಬ ಒಳ್ಳೆ ಅಡಿಗೆ ಕೆಲಸಗಾರ, ನಾನೊಬ್ಬ ಒಳ್ಳೆ ಹಾಡುಗಾರ, ನಾನೊಬ್ಬ ಒಳ್ಳೆ ವಾಕರ್. ವಾಕಿಂಗ್ ಮಾಡ್ತೇನೆ, ನನಗೆ ವಾಕಿಂಗ್ ತುಂಬಾ ಇಷ್ಟ, ಸೈಕ್ಲಿಂಗ್ ತುಂಬಾ ಇಷ್ಟ.
ನನಗೆ ತೃಪ್ತಿ ಅದು, ನನಗೆ ತೃಪ್ತಿ ಅದು. ಮಾಡ್ತಲೇ ಇರ್ತೇನೆ, ನನಗೆ ಆನಂದ ಅದು. 5 ನಿಮಿಷ ಅಂತ ಕುತ್ಕೋತೇನೆ, ನೀವು ನಂಬಲ್ಲ 50 ನಿಮಿಷ ಮಾಡಿರ್ತೇನೆ. 5 ನಿಮಿಷದಿಂದ ಆರಂಭ ಆಗಿದ್ದು ಅದು ಹಾಗೆ 15 ನಿಮಿಷ ಆಯ್ತು, 30 ನಿಮಿಷ ಆಯ್ತು, 50 ನಿಮಿಷ ಆಯ್ತು, ಕೆಲವೊಂದು ಸಮಯ 70 ನಿಮಿಷ 90 ನಿಮಿಷ ಮಾಡಿದ್ದುಂಟು. ಇವತ್ತಿಗೂ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೇನೆ, 3 ಗಂಟೆ ಸೈಕ್ಲಿಂಗ್ ಮಾಡ್ಬೇಕು ನಿಧಾನವಾಗಿ. ದಟ್ ಮೈಂಡ್ ಹ್ಯಾಸ್ ಟು ಬಿ ಅಲ್ಲಿ ಕರ್ಕೊಂಡು ಹೋಗುತ್ತೆ. ಮಕ್ಕಳೇ, ನೀವು ಮಾಡ್ತಿಲ್ಲ, ನೀವು ಆರಂಭ ಮಾಡುತ್ತಿಲ್ಲ. ವಿದ್ಯಾರ್ಥಿಗಳಿರ್ಬೋದು, ನಿಮ್ಮ ಕಾರ್ಯಕ್ಷೇತ್ರದಲ್ಲೇ ಅಮ್ಮನ ಹಾಗೆ ಅಪ್ಪನ ಹಾಗೆ. ಅಪ್ಪ ನೋಡಿ, ಯಾವತ್ತಾದ್ರೂ ಮಲಗಿರ್ತಾನೆ, ಎದ್ದು ಹೊರಡುತ್ತಿರ್ತಾನೆ. ಅವನು ತಿನ್ನ, ಕಟ್ಕೊಂಡ, ಏನ್ ಮಾಡ್ದ, ತನ್ನ ನೋವು, ತನ್ನ ತಲೆನೋವು ಏನು ಹೇಳಲ್ಲ. ಅಪ್ಪ ಅಗಾಧ, ತುಂಬಾ ಒಳ್ಳೆ ಅಪ್ಪ. ವಯಸ್ಸಾದ್ಮೇಲೆ ಕೂತ್ಕೊಬಿಡ್ತಾನೆ, ನಾನು ನೋಡಿದ್ದಾನೆ. ಆ ಓಡೋ ರಭಸದಲ್ಲಿ ತನ್ನನ್ನು ಗಮನಿಸ್ಕೊಂಡಿರಲ್ಲ, ತನ್ನ ದೇಹನ, ಹೌದು ತನ್ನ ದೇಹವನ್ನ, ತನ್ನ ದೇಹದ ಶಕ್ತಿಯನ್ನ, ನಿಶಕ್ತಿಯನ್ನ, ಬಲಾಬಲಗಳನ್ನ, ನೋವುಗಳನ್ನ, ಸಂಕಟಗಳನ್ನ, ಬಾಧೆಗಳನ್ನ, ಅವಮಾನಗಳನ್ನೆಲ್ಲ ಗಮನಿಸೋದೇ ಇರಲ್ಲ, ಓಡ್ತಲೇ ಇರ್ತಾನೆ. ಒಂದು ಸ್ಟೇಜಿಗೆ ಸುಸ್ತಾಗಿ ಕುಳಿತುಕೊಂಡಾಗ ನಾವು ಮಾತಾಡ್ತೇವೆ ಅವ್ರನ್ನ. ಏನ್ ಮಾಡ್ದೆ ನೀನು ಹಿಂಗ್ ಮಾಡ್ದೆ, ನೀನ್ ಹಂಗ್ ಮಾಡ್ದೆ, ಅದೆಲ್ಲ ಹೇಳ್ತೇವೆ. ಅವನಿಗೆ ಓಡೋ ರಭಸದಲ್ಲಿ ಅವತ್ತು ಯಾರು ಬೆನ್ ತಟ್ಟೋರಿಲ್ಲ. ಅಮ್ಮನಿಗೂ ಅಷ್ಟೇ. ಬೆಳಿಗ್ಗೆ ನೋಡಿ, ನಾವು ಹೇಳದೇ ಇರಲಿ, ಅಮ್ಮನ ತಿಂಡಿ ಕೈ ರುಚಿ ರೆಡಿ ಇರುತ್ತೆ, ಬಿಸಿನೀರು ರೆಡಿ ಇರುತ್ತೆ. ನನ್ನ ಮನೇಲಿ ನನಗೆ 2 ಅಮ್ಮಂದ್ರು ಅಂತೀನಲ್ವ, ಬಿಸಿನೀರು ರೆಡಿ ಇರುತ್ತೆ ನನಗೆ. ಹೌದು, ನೀರು ರೆಡಿ ಇರುತ್ತೆ, ಎಲ್ಲ ನನ್ನ ದೇವ್ರ ಕಾರ್ಯದ ಪೂಜಾ ವಸ್ತುಗಳು ರೆಡಿ ಇರುತ್ತೆ. ನನಗೆ ಆಶ್ಚರ್ಯ, ತಣುವು ಅನ್ಸಲ್ವಾ ಈ ಮಗುಗೆ? ಬೇಜಾರು ಅನ್ಸೋದಿಲ್ವಾ? ಮೊನ್ನೆ ಕೂಡ ಎಲ್ಲ ರೆಡಿ ತಿಂಡಿ, ಪೂರ್ತಿ ತಲೆನೋವು. ಬಿಡೋ, ಏನೋ ಒಂದು ಎದ್ದಿದ್ದು ಬೆಳಿಗ್ಗೆ ತಿನ್ಕೊಳ್ಳೋಣ, ಪರವಾಗಿಲ್ಲ ಆಯ್ತು ಅಂತಲೇ ಎಲ್ಲ ರೆಡಿ. ಆಶ್ಚರ್ಯ ನನಗೆ. ಅಮ್ಮ ಅಂದ್ರೆ ಅದು. ಅಮ್ಮ ತನ್ನ ನೋವು ಹೇಳೋದಿಲ್ಲ. ನಾವು ಅಮ್ಮನ ಹಾಗೆ ಓಡೋದೇ ಇಲ್ಲ. ಅಂತ ಅಮ್ಮನನ್ನ, ಅಪ್ಪನನ್ನ, ಅದು ಯಾವುದೋ ಒಂದು ಶಕ್ತಿ, ಮಕ್ಕಳ ಶಕ್ತಿ, ನನ್ನ ಮನೆ, ನನ್ನ ಕುಟುಂಬ, ಅವ್ರು ಚೆನ್ನಾಗಿರ್ಬೇಕು, ಇನ್ನಷ್ಟು ಇರಬೇಕು ಅನ್ನೋ ಒಂದು ಸದಾ ಪ್ರೇರೇಪಿಸ್ತಕ್ಕಂಥ ಒಂದು ಪ್ರೇರಣೆ, ಅದು ನಾವು. ನಮಗೇನ್ ಬೇಕು? ನಮಗೂ ಅದಿರ್ಬೇಕು. ಇವತ್ತು ನನ್ನ ಕೆಲಸದಲ್ಲಿ ಇನ್ನೊಂದು ಹೆಜ್ಜೆ, ಇನ್ನೊಂದು ಪೇಜು, ಇನ್ನೊಂದು ಲೆಕ್ಕಾಚಾರ ಅನ್ನತಕ್ಕಂಥ ಭಾವಾರ್ಥಕ್ಕೆ ಹೋಗತಕ್ಕಂಥ ಒಂದು ಶಕ್ತಿ ಸಿಗುವಂತಹ ಒಂದು ವಿಶೇಷವಾದಂಥ ಒಂದು ಮಂತ್ರ ಹೇಳ್ತಾರೆ. ಎಕ್ಸಾಮ್ಸ್ ಹತ್ರ ಬಂದಿದೆ, ನೀವು ತಯಾರಿ ಮಾಡ್ಕೋಬೇಕು ಮಕ್ಕಳೇ. ಪರವಾಗಿಲ್ಲ, ನೆವರ್ ದ ಲೇಟ್ ಆಗ್ಬಿಡ್ತು ಗುರುಗಳು, ಏನ್ ಬೇಕಿಲ್ಲ. ಗಂಟೆಗೆ ಪ್ರತಿ ಗಂಟೆಗೆ 6 ಪೇಜ್ ಅಲಾರಾಮ್ ಕಟ್ಕೋಬೇಡಿ. 6ರಿಂದ 8 ಪೇಜ್, ಅದೆಷ್ಟಾಗುತ್ತೆ? 10 ನಿಮಿಷ ಅಷ್ಟೇ, 12 ನಿಮಿಷ, 15 ನಿಮಿಷ ಅಷ್ಟೇ. ಅದಕ್ಕೆ ಮೇಲೆ ಮನಸ್ಸಿಗೆ ಒತ್ತಡ ಹಾಕ್ಬೇಡಿ. ತುಂಬಾ ಓದ್ಬೇಕು, ತುಂಬಾ ನಂಬರ್ ಇಟ್ಕೊಂಡು ಕೂತ್ಕೋಬೇಡಿ. ಮೇರಾ ನಂಬರ್ ಇತ್ನಾ ರೇನಾ, ಅದೆಲ್ಲ ಬೇಡ. ಯಾರಿಗೋ ಉತ್ತರ, ಯಾರಿಗೋ ಹೇಳೋದು, ಅದೆಲ್ಲ ಬೇಕಿಲ್ಲ. ಎಲ್ಲ ಮರೆತು ಬಿಡಿ. ನಾನು ಇನ್ನೊಬ್ರಿಗೆ ಉತ್ತರ ಕೊಡ್ಬೇಕು, ಇನ್ನೊಬ್ರು ನನ್ನ ಗಮನಿಸ್ತಿದ್ದಾರೆ, ನನ್ನನ್ನ ಹೀಯಾಳಿಸ್ತಾರೆ, ನನ್ನನ್ನು ಅವಮಾನಿಸ್ತಾರೆ, ನನ್ನ ಸನ್ಮಾನಿಸ್ತಾರೆ, ಅದೆಲ್ಲ ಬೇಡ. ನನ್ನನ್ನು ನಾನು ಸನ್ಮಾನಿಸ್ಕೋಬೇಕು, ನನಗೋಸ್ಕರ ಬದುಕಬೇಕು, ನನಗೋಸ್ಕರ ನಾನು ಅದು ನೀವೇ. 6ರಿಂದ 8 ಪೇಜ್ ಮ್ಯಾಕ್ಸಿಮಮ್ ಅಷ್ಟೇ. ಇನ್ನೂ ಆಗುತ್ತೆ 10 ಪೇಜ್ ಅಷ್ಟೇ. ಅಲಾರಾಮ್ ಪ್ರತಿ ಗಂಟೆಗೆ. ಏನ್ ಮಾಡ್ತಿದ್ರು? ಅಲ್ಲೊಂದು ನಿದ್ದೆ, ಅಲ್ಲೊಂದು ಡಾನ್ಸು. ನಂದು ಎಲ್ಲೋಯ್ತು? ಮೇರಾ ನಂಬರ್, ಇದು ನಂದು, ನಾನು ಓದಿದ್ರೆ ನನ್ನದು. ನೆನ್ಪಿಟ್ಕೊಳ್ಳಿ, ನೀವು ಸಕ್ಸಸ್ ಆದ್ರೆ ನಿಮ್ ಕುತ್ತಿಗೆಗೆ ಮೆಟ್ಲು ಹಾಕೋದು. ಎಲ್ರು 1000 ಜನ ಚಪ್ಪಾಳೆ ತಡ್ತಿರ್ತಾರೆ. ಎಲ್ರು ನಿಮ್ಮ ಗೆಲುವಿಗೆ ನೀವೇ ಮೆಡಲ್ ತಗೊಳ್ಳೋದು. ನೆನ್ಪಿಟ್ಕೊಳ್ಳಿ, ನಿಮ್ಮ ಅವಮಾನಕ್ಕೆ ಕುಗ್ಗೋದು ಕೂಡ ನೀವೇ ಕಣ್ಣೀರ್ ಹಾಕೋದು. ಇನ್ಯಾರೋ ನಿಮ್ ಪರವಾಗಿ ಕಣ್ಣೀರ್ ಹಾಕೋಲ್ಲ. ಅವ್ರೊಂದ್ 2 ನಿಮಿಷ, 5 ನಿಮಿಷ ಸಾಂತ್ವನ, 10 ನಿಮಿಷ ಅಷ್ಟೇ, 10 ದಿನ ಅಷ್ಟೇ. ಜೀವನ ಪರ್ಯಂತ ಆ ಸೋಲ್ ನಿಮ್ಮನ್ನು ಕುಗ್ಗಿಸ್ಬಿಡುತ್ತೆ. ಸಾಕು. ಈಗ ಆಲ್ರೆಡಿ ಫೆಬ್ರವರಿ 20, ಮಾರ್ಚ್ 20, ಇನ್ನೂ 1 ತಿಂಗಳಿದೆ. 10 ಗಂಟೆಯಿಂದ 16 ಗಂಟೆ ಈಗ ನಿಮಗೆ ಬೇಕು. 16 ಗಂಟೆಗೆ 10 ಪೇಜು ಅಂತ ಹೇಳಿದ್ರೆ 160 ಪೇಜು. ಹೆಚ್ಚು ಕಡಿಮೆ 30 ದಿನಕ್ಕೆ ಲೆಕ್ಕ ಹಾಕೊಳ್ಳಿ. 160 ಪೇಜು ಒಂದು ದಿನಕ್ಕೆ ಅಂತ ಹೇಳಿದ್ರೆ 4800 ಪೇಜ್ ಆಯ್ತು. ಎಲ್ಲ ಪುಸ್ತಕ 3 ಸರಿ ಅಲ್ಲ,
10 ಸಲ ಓದಿ ತಿರುವಾಕಿದಾಗ ಆಯ್ತು. ಒಂದೊಂದು ಪೇಜಲ್ಲೂ 5 ಪ್ರಶ್ನೆ ಅಂದ್ರೆ 5,000 ಪೇಜಿಗೆ ಲೆಕ್ಕ ಹಾಕೊಳ್ಳಿ, 48,000 ಪ್ರಶ್ನೆ ಉತ್ತರಗಳು ರೆಡಿ ಆಗ್ಬಿಟ್ಟಿದೆ. ನಾನು ಹಾಗೆ ಮಾಡೋದು, ನಾನು ಹಾಗೆ ಮಾಡ್ಕೊಳ್ಳೋದು. ನನ್ನ ಸಕ್ಸಸ್ಗೆ ಕಾರಣ ಇದೆ. ತುಂಬಾ ಜನಕ್ಕೆ ಇದನ್ನು ಹೇಳ್ಕೊಟ್ಟಿದ್ದೇನೆ. ಅದ್ರ ಜೊತೆಲಿ ಆ ಸುಪ್ತ ಸ್ಥಾಯಿಯಲ್ಲಿರ್ತಕ್ಕಂಥ ಒಂದು ಪ್ರಜ್ಞಾಶಕ್ತಿ, ವಿವೇಕ ಶಕ್ತಿ ಹೊರಗಡೆ ಬರಲಿಕ್ಕೆ ಈ ಮಂತ್ರವನ್ನ ನಾನು ನಿಮ್ಗೆ ಹೇಳ್ಕೊಡ್ತಿದ್ದೇನೆ. ನಿಧಯೇ ಸರ್ವ ವಿದ್ಯಾನಾಂ ಬಿಜಶೇ ಭವರೋಗಿಣಾಂ ಗುರುವೇ ಸರ್ವಲೋಕಾನಾಂ ದಕ್ಷಿಣಾಮೂರ್ತಯೇ ನಮಃ. ವಿಶೇಷ ಮಕ್ಕಳೇ, ನಿತ್ಯ ನಾನು ಇದನ್ನ ಒಂದು ಕಡಿಮೆ ಅಂದ್ರೂ ಒಂದು 21 ಬಾರಿ ಜಪ ಮಾಡ್ಕೊತೇನೆ, ಮನಸ್ಸಿನಲ್ಲೇ ಜಪ ಮಾಡ್ಕೊತೇನೆ. ಮಹಾ ದಕ್ಷಿಣಾಮೂರ್ತಿ ಮಂತ್ರ, ಗುರು ಮಂತ್ರ ಇದು, ಸಿದ್ಧಿ ಮಂತ್ರ ಇದು. ಸಿದ್ಧಿಸಲಿಕ್ಕೆ, ಆ ಒಂದು ವಿವೇಕ ಬರಲಿಕ್ಕೆ, ಶಕ್ತಿ ಹೆಚ್ಚಿಸ್ಲಿಕ್ಕೆ ನಿಮ್ಮ ಒಳಗಡೆ ಇದೆ ಮಕ್ಕಳ ಶಕ್ತಿ. ಬ್ಯಾಟ್ರಿ ಚಾರ್ಜ್ ಮಾಡ್ಬೇಕಷ್ಟೇ. ಆ ಚಾರ್ಜಿಂಗ್ ಈ ಮಂತ್ರದಲ್ಲಿದೆ. ನಿಧಯೇ ಸರ್ವ ವಿದ್ಯಾನಾಂ ಬಿಜಶೇ ಭವರೋಗಿನಾಂ ಗುರುವೇ ಸರ್ವಲೋಕಾನಾಂ ದಕ್ಷಿಣಾಮೂರ್ತಯೇ ನಮಃ. ಇದನ್ನ ಹೆಚ್ಚೆಚ್ಚು ಜಪ ಮಾಡ್ಕೊಳ್ಳಿ. ನಿಮ್ ನೆನಪಿಗೆ ಬಂದಾಗೆಲ್ಲ ಒಂದು 3 ಬಾರಿ ಬರೆದಿಟ್ಕೊಳ್ಳಿ ಆ ಸ್ಲಿಪ್ಪನ್ನ. ಮನಸ್ಸಿಗೆ ಒತ್ತಡ ಅದನ್ನ ನೋಡಿ, ಬೇಸರ ಅದನ್ನ ನೋಡಿ, ನನಗೆ ಯಾರು ಅವಮಾನ ಅದನ್ನ ನೋಡಿ, ನನಗೆ ಯಾರು ಸನ್ಮಾನ ಆಗ್ಲೂ ಅದನ್ನ ನೋಡಿ, ಕುಗ್ಗೋಗಿದ್ದೀರಿ ಅದನ್ನ ನೋಡಿ. ಗುರುವಿಗೆ ಮೀರಿದ ಸ್ಥಾನವಿಲ್ಲ. ನೀವೊಂದು ಗುರು, ಮಹಾಗುರುವಾಗಬಲ್ಲಿರಿ. ನಿಮ್ಮ ಒಳಗಡೆಯೇ ಒಬ್ಬ ಗುರುವಿದ್ದಾನೆ, ಮಹಾಗುರುವಿದ್ದಾನೆ. ಅವನನ್ನ ಎಬ್ಬರಿಸಿ, ಕದಲಿಸಿ, ಯಾವ ಕೆಲಸವಾದರೂ ಸರಿಯೇ ನಿಷ್ಠೆಯಿಂದ ಮಾಡಿಸುವಷ್ಟು ಶಕ್ತಿ ಪ್ರಜ್ಞೆ ಕೊಡುತ್ತದೆ, ಚೈತನ್ಯ ಕೊಡುತ್ತದೆ. ನಿಮ್ಮ ಬಲ ನಿಮಗೆ ಗೊತ್ತಿಲ್ಲ ಮಕ್ಕಳು. ಬೆಟ್ಟಗಳನ್ನ ಕದಲಿಸಬಲ್ಲಿರಿ, ಬಂಡೆಗಳನ್ನ ಕದಲಿಸಬಲ್ಲಿರಿ, ಸಮುದ್ರದ ಆಳಕ್ಕೆ ಹೋಗಬಲ್ಲಿರಿ, ಆಕಾಶದೆತ್ತರಕ್ಕೆ ಜಿಗಿಯಬಲ್ಲಿರಿ. ನಿಜ, ತುಂಬಾ ಜನ ನಂಬಿಕೆ ಇಟ್ಕೊಂಡೆ ಮಾಡಿದ್ದಾರೆ. ನೀವು ಯಾವುದರಲ್ಲಿ ಕಡಿಮೆ? ಒಂದು ಹೂವು ಕಟ್ಟೋದು ಕೂಡ ಒಂದು ಕಲೆ. ರಸ್ತೆಯಲ್ಲಿ ಸಂಜೆ ಹೊತ್ತು ಹೋದಾಗ ನೋಡಿ, ಮಾರ್ಕೆಟಲ್ಲಿ ಅದ್ಭುತವಾಗಿ ಹೂವು ಕಟ್ತಿರ್ತಾರೆ ಅಮ್ಮಂದ್ರು. ಅದೊಂದು ಕಲೆ. ಅದ್ ನೋಡ್ತಿದ್ರೆ ತಗೊಂಡು ಮುಡ್ಕೋಬೇಕು ಅನ್ಸುತ್ತೆ, ಕುತ್ತಿಗೆಗೆ ಹಾಕೋಬೇಕು ಅಂತ ನಮಗ್ ಅನ್ಸುತ್ತೆ. ನಿಮಗ್ ಕುತ್ತಿಗೆಗೆ ಮುಡಿಗೆ ಉಟ್ಕೋಬೇಕು ಅನ್ನಿಸ್ತಕ್ಕಂಥದ್ದು ಅನ್ಸುತ್ತೆ. ದೇವ್ರ ಪಾದಕ್ಕಾದ್ರೂ ಇಡಬೇಕು ಅನ್ಸುತ್ತೆ. ಯಾವುದಾ ಕಲೆ? ಪ್ರತಿಯೊಂದರಲ್ಲೂ ಅದೊಂದು ಆಸ್ತಿ ನಿಮ್ಮದು. ನೀವೊಂದು ಬಹುದೊಡ್ಡ ಆಸ್ತಿ. ನಿಮ್ಮ ಬಗ್ಗೆ ನಿಮಗೆ ಪರಿಚಯವಿಲ್ಲ. ನಿಮ್ಮನ್ನ ಅಷ್ಟು ಕೀಳಾಗಿ ಕೆಳಮಟ್ಟಕ್ಕೆ ನೀವು ಹಾಕೋಬೇಡಿ ಮಕ್ಕಳ. ನನ್ನ ಬದುಕಿಷ್ಟೇ, ನನ್ನಲ್ಲಿ ಇಲ್ಲ, ನಾನು ಸೋತೋದೆ, ನನ್ನ ಬದುಕು ಬೇಡ. ಆ ರೀತಿ ಬಂದಾಗೆಲ್ಲ ಇದನ್ನ ಜಪ ಮಾಡ್ಕೊಳ್ಳಿ. ನಿಧಯೇ ಸರ್ವವಿದ್ಯಾನಾಂ ಬಿಜಶೇ ಭವರೋಗಿಣಾಂ ಗುರುವೇ ಸರ್ವಲೋಕಾನಾಂ ದಕ್ಷಿಣಾಮೂರ್ತಯೇ ನಮಃ. ಈ ಮಂತ್ರ ಇದೆಯಲ್ಲ, ನಿಮ್ಮಲ್ಲಿರತಕ್ಕಂಥ ಆ ನಾಡಿ ನರಗಳಲ್ಲಿ ಇರತಕ್ಕಂಥ 72,000 ನಾಡಿ ನರಗಳನ್ನ ಕದಲಿಸುತ್ತೆ. ಕುಳಿತುಕೊಳ್ಳಿ, ಕಣ್ಣು ಮುಚ್ಕೊಂಡು ಒಂದು 21 ಬಾರಿ ಆಯ್ತು ಅಂದ್ರೆ ಕಂಟಿನ್ಯೂಸ್ ಆಗಿ. ಇಟ್ ಇಸ್ ಅ ಬ್ಯೂಟಿಫುಲ್. ನಿಧಯೇ ಸರ್ವವಿದ್ಯಾನಾಂ ಬಿಜಶೇ ಭವರೋಗಿಣಾಂ ಗುರುವೇ ಸರ್ವಲೋಕಾನಾಂ ದಕ್ಷಿಣಾಮೂರ್ತಯೇ ನಮಃ. ದಕ್ಷಿಣಾಮೂರ್ತಿ ಕಂಟಕಗಳನ್ನ, ಆಪತ್ತುಗಳನ್ನ, ಯಮಪಾಶಗಳು ಅಂತ ಹೇಳ್ತೇವೆ. ಸತ್ತ ಮೇಲೆ ಯಮಪಾಶಗಳು ಬೇರೆ, ಸಾಯುವಾಗ ಯಮ ಕರ್ಕೊಂಡು ಹೋಗೋದು ಬೇರೆ. ಬದುಕಿರುವಷ್ಟು ದಿನ ನಾವು ಕೆಲವೊಂದು ಪಾಶಗಳಲ್ಲಿ ಕಟ್ಟಾಕೊಂಡಿರ್ತೇವೆ. ಜವಾಬ್ದಾರಿಗಳು, ತಂದೆಯಾಗಿ, ತಾಯಿಯಾಗಿ, ಮಗನಾಗಿ, ಮಗಳಾಗಿ, ಯಜಮಾನಾಗಿ, ಸೇವಕನಾಗಿ, ನಾನಾ ರೀತಿಯ ಡ್ರೈವರ್ ಆಗಿ. ನಮಗೊಂದು ಪಾಶಗಳು ಇದು. ಅಯ್ಯೋ ಏನಪ್ಪಾ ಇದು. ಆ ರೀತಿ ನಿಸ್ಪೃಹತೆ ಬಂದಾಗ, ಸುಸ್ತು ಅನ್ನಿಸ್ದಾಗ, ಮನಸ್ಸಿಗೆ ದಣಿವು ಅನ್ನಿಸ್ದಾಗ, ಬೇಸರ ಅನ್ನಿಸ್ದಾಗ, ಸಂಕಟ ಅನ್ನಿಸ್ದಾಗ, ನನಗೆ ಯಾರೂ ಇಲ್ಲ ಅನ್ನಿಸ್ದಾಗ, ನನಗೆ ಯಾರೂ ಇಲ್ಲ ಅನ್ನೋದು ಬಹುದೊಡ್ಡ ಆಪತ್ತು ಮಕ್ಕಳೇ, ತುಂಬಾ ದೊಡ್ಡ ಆಪತ್ತು. ನನ್ಗೆ ಯಾರೂ ಇಲ್ಲ ಅಂತಾರೆ. ನೋ 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 ನೋ, ನಿಮಗ್ ನೀವಿದ್ದೀರಿ. ನೀವೇ ನನ್ನ ಅಖಂಡ ಬಲ, ನೀವೇ ನನ್ನ ಅಖಂಡ ಬಲ. ನಿಮಗೆ ಗೊತ್ತಿಲ್ಲ, ನೀವೇ ಅದು, ನೀವೇ. ನಿಮ್ಮಿಂದಲೇ ಜಗತ್ತು, ಇದಂ ಜಗತ್. ನಿಮ್ಮಿಂದಲೇ ಪ್ರತಿಯೊಂದು ನಡೀತಿದೆ. ನೀವಿಲ್ಲ ಟೈಲರ್ ಇಲ್ಲ ರೀ, ನೀವಿಲ್ಲ ಚಪ್ಪಲಿಯವನಿಲ್ಲ ರೀ, ನೀವಿಲ್ಲ ಬೆಳಗಿನ ಹಾಲ್ನವನಿಲ್ಲ, ನೀವು ಟೀ ಕುಡಿಯಲ್ಲ ಅಂದ್ರೆ ಮುಗೀತು, ಕಾಫಿ ಬೇಡ ಅಂದ್ರೆ ಮುಗೀತು.
ನಾನು ಟ್ಯಾಕ್ಸಿ ಮುಟ್ಟಲ್ಲ ಅಂದ್ರೆ ಟ್ಯಾಕ್ಸಿ ಡ್ರೈವರ್ ಮುಗೀತು. ನಾವ್ಯಾರು ಓಟ್ ಹಾಕಲ್ಲ ಅಂದ್ರೆ ದೊರೆನೇ ಇಲ್ಲ, ನೆನ್ಪಿಟ್ಕೊಳ್ಳಿ. ನಾವ್ಯಾರು ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ಗೋವಿಂದ ಗೌರ್ಮೆಂಟ್. ಯಾರಿಗೂ ಸಂಬಳ ಇಲ್ಲ, ನೀವಿಲ್ಲ, ಕಳ್ಳರು ಇಲ್ಲ, ಪೊಲೀಸ್ ಅವರು ಇಲ್ಲ. ಅಯ್ಯೋ ಎಲ್ಲ ನೀವೇ, ಎಲ್ಲ ನೀವೇ, ನೀವೇ ನೀವೇ ನೀವೇ. ಪುಟ್ಟ ಮಕ್ಕಳು ನೀವು, ಪಾಪುಗಳು ನೀವು. ನಿಮ್ಮ ಶಕ್ತಿ ಅರಿವಿಲ್ಲದೆ ನೀವು ಕುರುಗೋದು. ಒಂದು ಟೈಲರ್ ಸಮೇತ ನೀವಿಲ್ಲ ಅಂದ್ರೆ ಇಲ್ಲ. ಎವ್ರಿಥಿಂಗ್. ನೀವು ನನಗೆ ಮನೆ ಬೇಡ, ನಾನು ಎಲ್ಲೋ ಇರ್ತೇನೆ ಮರದ ಕೆಳಗಡೆ ಅಂದ್ರೆ ಕಾಂಟ್ರಾಕ್ಟರ್ ಇಲ್ಲ, ಪ್ಲಂಬರ್ ಇಲ್ಲ, ಎಲೆಕ್ಟ್ರಿಷಿಯನ್ ಇಲ್ಲ. ಎಸ್, ಎಷ್ಟು ನೀವು ಲಿಸ್ಟ್ ಮಾಡ್ಕೊಂಡು ನೋಡಿ. ನೀವಿಲ್ಲ ಅಂದ್ರೆ ಭಗವಂತ ಕೂಡ ಇಲ್ಲ ರೀ. ನಾನು ಬರೋದಿಲ್ಲ ಅಂದ್ರೆ ಮುಗೀತು, ಭಗವಂತನ ಬಾಗ್ಲು ತಿರುಪತಿ ಮುಚ್ಚಿತ್ತಲ್ಲ ಕೊರೋನಾನಲ್ಲಿ. ನಾವು ಬರಲ್ಲಪ್ಪ, ನಾವು ಸತ್ತೋಗ್ತೀವಿ ಅಂತ. ಯಾವ ಗುರುವೂ ಇಲ್ಲ. ನೀವೇ ಗುರು, ನೀವೇ ಗುರು. ಅಹಂ ಬ್ರಹ್ಮಾಸ್ಮಿ ಅಂತ ಶಂಕರಾಚಾರ್ಯರು ಹೇಳಿದ್ದಾರೆ. ಅಹಂ ಬ್ರಹ್ಮಾಸ್ಮಿ. ಪೆದುಗುಂಡುಗಳು, ನೀವು ಅರ್ಥ ಮಾಡ್ಕೊಂಡಿಲ್ಲ. ನಿಮ್ಮನ್ನ ನೀವು ತುಂಬಾ ಕೆಳಮಟ್ಟಕ್ಕೆ ಹಾಕೋತೀರಿ. ಅರೆ ದೊರೆನೇ ಇಲ್ಲ, ಓಟ್ ಹಾಕಿಲ್ಲ ಅಂದ್ರೆ ಯಾವ ದೊರೆನೂ ಇಲ್ಲ. ನೀವು ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ಅವ್ರ ಸಂಬಳ ಇಲ್ಲ, ನಡು ರೋಡಲ್ಲಿ ನಡ್ಕೊಂಡು ಬರ್ಬೇಕು ಅವರು. ಯಾವ್ದು ಟ್ರೈನ್ ಹತ್ತಲ್ಲ ಅಂದ್ರೆ ಟ್ರೈನ್ಗಳು ಮುಗೀತು, ಬಸ್ ಹತ್ತಲ್ಲ ಅಂದ್ರೆ ಮುಗೀತು, ಮೆಟ್ರೋ ಹತ್ತಲ್ಲ ಅಂತ ಅದೇನೋ ಅಭಿಯಾನ ಮಾಡ್ತಿದಾರಂತೆ. ಇಲ್ಲ, ನೀವಿಲ್ಲ ಎಂದರೆ ಇಲ್ಲ. ಯಾವುದು ಇಲ್ಲ, ಯಾವುದು ಇಲ್ಲ, ಯಾವುದು ಇಲ್ಲ. ನಿಮ್ಮಿಂದಲೇ ಎಲ್ಲ, ನಿಮ್ಮಿಂದಲೇ ಎಲ್ಲ. ಜಗತ್ತು ನಡೆಯುತ್ತಿರುವುದೇ ನಿಮ್ಮಿಂದ. ನೀವ್ಯಾರು ಹೋಟ್ಲಿಗೆ ಹೋಗಲ್ಲ ಅಂದ್ರೆ ಹೋಟೆಲ್ ಇಂಡಸ್ಟ್ರಿ ಕಥೆ ಏನು ಯೋಚನೆ ಮಾಡಿ. ನ್ಯೂಸ್ ಪೇಪರ್ ಓದಲ್ಲ ಅಂದ್ರೆ ನ್ಯೂಸ್ ಪೇಪರ್ ಕಥೆ ಏನು ನಡೆಸ್ತಿರೋರು, ಬರೀತಿರೋರು, ಹಚ್ಚಾಕೋರು, ಪ್ರಿಂಟ್ ಮಾಡೋರು, ತಗೊಬಂದು ಸೇಲ್ ಮಾಡೋರು ಇಲ್ಲ. ನೀವ್ಯಾರು ಯೂಟ್ಯೂಬ್ ನೋಡಲ್ಲ ಅಂದ್ರೆ ಈ ಗುರೂಜಿನೂ ಇಲ್ಲ. ಬರಲ್ಲ ನಮ್ಮ ರವಿಶಂಕರ್ ಗುರುಜಿ ಹತ್ರ, ಬೇಡ ಅಷ್ಟೇ. ಈ ಗುರುಜಿನೂ ಇಲ್ಲ, ಆಚಾರ್ಯನೂ ಇಲ್ಲ, ಜೇಡಿ ಮಣ್ಣು ಇಲ್ಲ. ಇನ್ನೊಂದು ಗೊತ್ತಿದೆಯಾ ನಿಮ್ಗೆ ವಿಚಿತ್ರ? ನೀವು ಸಾಯಲ್ಲ ಅನ್ಕೊಂಡ್ರೆ ಸಾಯಲ್ಲ. ನೀವಾಗಿ ಬಯಸೋವರೆಗೂ ಸಾವು ಬರಲ್ಲ. ಗೊತ್ತಿದೆಯಾ ನಿಮಗೆ? ಈ ದೇಹ ಸಾಯಕ್ಕೆ ಅಷ್ಟು ಬೇಗ ಬಯಸೋಲ್ಲ. ನೀವು ತುಂಬಿಸ್ತಿರೋ ನಂಗೆ ವಯಸ್ಸಾಯ್ತು ಗುರುಜಿ, ನಂಗೆ ಇಷ್ಟೋ ಗುರುಜಿ, ಅದು ಬರ್ತಿದೆ ರಾ ಅಂತ ಅಷ್ಟೇ. ನಿಮಗೆ ಗೊತ್ತಿಲ್ಲದೆ ಅದನ್ನ ಎಳಿತಿದ್ದೀರಿ, ಆ ಸಾವನ್ನ ಕರಿತಿದ್ದೀರಿ, ದೇಹಕ್ಕೆ ಮುಪ್ಪನ್ನ ಕರಿತಿದ್ದೀರಿ. ಅಯ್ಯೋ ನಂಗೆ 50 ಆಗೋಯ್ತು ಗುರುಜಿ, ಮೈಯೆಲ್ಲ ಕಾಯಿಲೆ. ತಗೋ, ಒಂದ್ರ ಮೇಲೊಂದು. ಯು ಆರ್ ಸಿಗ್ನಲಿಂಗ್. ನೀವು ಸಿಗ್ನಲ್ ಕೊಡ್ತಿದ್ದೀರಿ ಎಲ್ಲದಕ್ಕೂ ಸಿಗ್ನಲ್ ಕೊಟ್ಬಿಟ್ಟು ಕರೆಸ್ಕೊತಿದ್ದೀರಿ ನಿಮಗ್ ನೀವೇ. 40 ಆಯ್ತುನೋ BP ಪಕ್ಕ, 50 ಆಯ್ತುನೋ ಶುಗರ್ ಪಕ್ಕ, 60 ಆಯ್ತುನೋ ಕಿಡ್ನಿ ಹೋಗೋದ್ ಪಕ್ಕ, ಹಾರ್ಟ್ ಪಕ್ಕ, ಈ ತರ ಏನೇನೋ ತುಂಬಿಸ್ಕೊಬಿಟ್ಟಿದೆ. ಅದೆಲ್ಲ ಇಲ್ಲ. ನಿಮಗೆ ಗೊತ್ತಿಲ್ಲ ನಿಮ್ಮ ಶಕ್ತಿಯ ಬಗ್ಗೆ. ನೀವೊಂದು ಅನಂತ, ಅಚಿಂತ್ಯ, ಅಖಂಡ, ಆಕಾಶ, ಅಮೋಘ. ಎಸ್, ಅಪ್ರಮೇಯ. ನೀವು ಅಪ್ರಮೇಯ. ನಿತ್ಯ ನೀವು ಇದನ್ನ, ಈ ಮಂತ್ರ ಹೇಳ್ಕೊಳ್ಳಿ. ವಿದ್ಯಾರ್ಥಿಗಳಿಂದ ಹಿಡಿದು ಕಾರ್ಪೊರೇಟ್ಸ್ ಇಂದ ಹಿಡಿದು ಸೋಲು ಅನ್ನೋದು ನಿಮ್ಮ ಹತ್ರ ಬರೋಲ್ಲ. ನಿಧಯೇ ಸರ್ವವಿದ್ಯಾನಾಂ ಬಿಜಶೆ ಭವರೋಗಿಣಾಂ ಗುರುವೇ ಸರ್ವಲೋಕಾನಾಂ ದಕ್ಷಿಣಾಮೂರ್ತಿಯೇ ನಮಃ. ದಕ್ಷಿಣ ಅನ್ನೋದು ಅಪಮೃತ್ಯು. ಮೃತ್ಯು ಆದಾಗ ಮನುಷ್ಯನ ತಲೆ ಇಡೋದಲ್ಲೇ ಆ ಯಮ ದಿಕ್ಕು ಅನ್ನತಕ್ಕಂಥದ್ದು ಹೇಳ್ತಾರೆ. ವಾಸ್ತುವಿನಲ್ಲಿ ಸಿಂಹದ್ವಾರ ಅಂತ ಕೂಡ ಹೇಳ್ತಾರೆ. ತುಂಬಾ ಜನಕ್ಕೆ ಗೊತ್ತಿಲ್ಲ. ಆ ದ್ವಾರಕ್ಕೆ ನುಗ್ಗಬೇಕು ಅಂದ್ರೆ, ಇಟ್ಕೋಬೇಕು ಅಂದ್ರೆ ಗುಂಡಿಗೆ ಬೇಕು, ಎಲ್ಲರೂ ಇಟ್ಕೊಳಕ್ ಆಗೋಲ್ಲ. ಸಿಂಹದ್ವಾರ ಹೌದು, ಅದೊಂದು ಶಕ್ತಿ, ಚೈತನ್ಯ, ಮಹಾಬಲ. ತುಂಬಾ ಜನ ಗೊತ್ತಿಲ್ಲ ಸಿಂಹದ್ವಾರ ಅದು. ಅದಕ್ಕೆ ದಕ್ಷಿಣಾಮೂರ್ತಿ ಆ ಕಡೆಯಿಂದ ಬರೋದು ಆಪತ್ತು. ಕಳ್ಳರುಗಳು ಸಾಮಾನ್ಯವಾಗಿ, ನೀವು ನಂಬಲ್ಲ, ದಕ್ಷಿಣದ ಗೋಡೆನೆ ಕನ್ನ ಹಾಕೋದು. ದಕ್ಷಿಣದ ಗೋಡೆನೆ ಕನ್ನ ಹಾಕೋದು ಅನ್ನತಕ್ಕಂಥ ಮಾತಿದೆ. ಅದಕ್ಕೆ ಆಮುಖವಾಗಿ ಆ ಪ್ರಣವ ಶಕ್ತಿ ಕುಳಿತಿದ್ದಾನೆ ಶಿವ. ದಕ್ಷಿಣಾಮೂರ್ತಿ ಸ್ವರೂಪವಾಗಿ ಆ ಗರ್ಭ ನಿಧಿಯನ್ನು ಕೊಡತಕ್ಕಂಥ ಪ್ರಣವ ಶಕ್ತಿ ಕುಳಿತಿದ್ದಾನೆ. ಸೊ ನಿಮ್ಮ ಒಳಗಡೆಯೇ ಆ ಕುಬೇರ ಕುಳಿತಿದ್ದಾನೆ, ಆ ನಿಧಿ ಕುಳಿತಿದೆ, ಸರ್ವ ರೋಗ ನಿವಾರಕ ಶಕ್ತಿ ಕುಳಿತಿದೆ, ಸರ್ವ ಮಾನಸಿಕ ರೋಗವನ್ನು ತಡೆದಾಕತಕ್ಕಂಥ ಶಕ್ತಿ ಕುಳಿತಿದೆ. ನಿತ್ಯ ಮಕ್ಕಳೇ, ಯಾವಾಗ ಆಗುತ್ತೋ, ನಿಧಯೇ ಸರ್ವ ವಿದ್ಯಾನಾಂ ಬಿಜಶೇ ಭವರೋಗಿಣಾಂ ಗುರುವೇ ಸರ್ವ ಲೋಕಾನಾಂ ದಕ್ಷಿಣಾಮೂರ್ತಿಯೇ ನಮಃ. ಏನ್ ಮಾಡಿ, ಒಂದು ಬಟ್ಲು ಕಡಲೆಕಾಳು ತಗೊಳ್ಳಿ, ಇನ್ನೊಂದು ಖಾಲಿ ಬಟ್ಲು ಇಟ್ಕೊಳ್ಳಿ. ಬೆಳಿಗ್ಗೆ ಎದ್ದು ಸ್ನಾನ ಆದ್ಮೇಲೆ ಇಲ್ಲ ಸಂಜೆ ಮನೆಗೆ ಬಂದು ಕೈ ಕಾಲು ತೊಳ್ಕೊಂಡು ಮನೆ ದೇವ್ರಿಗೆ ಒಂದು ಪುಟ್ಟ ದೀಪ ಹಚ್ಬಿಟ್ಟು ಕುಳಿತುಕೊಳ್ಳಿ. ನಿಮ್ಮ ಪಾಡಿಗೆ ಒಂದು 21 ಬಾರಿ ಬೊಗಸೆ
ಒಂದೊಂದು ಹಿಡಿಯೇ ಈ ರೀತಿ ತಗೊಂಡು ಹಾಕ್ತಾ ಬನ್ನಿ ಆ ಬಟ್ಲಿಗೆ, ನಿತ್ಯ ಹಾಕ್ತಾ ಬನ್ನಿ. ಗುರುವಾರ ಅಂತಾನೇ ಏನಿಲ್ಲ, ಯಾವ ದಿನ ನಿಮಗೆ ಫ್ರೀ ಸಿಗುತ್ತೋ ಆ ಬಟ್ಲು ಕಡಲೆಕಾಳು, ಆ ಪೂಜಿಸಿ ಹಾಕಿದಂತಹ ಕಡಲೆಕಾಳು, ಒಂದ್ ಸ್ವಲ್ಪ ಬೆಲ್ಲ, ಅಚ್ಚು ಬೆಲ್ಲ, ಒಂದ್ ಬಟ್ಲು ಕೊಬ್ಬರಿ, ಒಂದ್ ತೆಂಗಿನಕಾಯಿ, 2 ಎಲೆ, 2 ಅಡಿಕೆ, ಇಷ್ಟು ತಗೊಂಡು ಒಂದ್ ಸ್ವಲ್ಪ ಹೂವು, ರಾಮರ ಆಲಯ, ದಕ್ಷಿಣಾಮೂರ್ತಿ ಆಲಯ ಹತ್ತಿರದಲ್ಲಿದ್ರೆ ಹೋಗಿ ಕೊಟ್ಟು ಬನ್ನಿ. ಸಾಯಿಬಾಬಾ, ರಾಘವೇಂದ್ರ, ಯಾವ ದಿನ ಆದ್ರೂ ಸರಿ, ನಿಮ್ ಮನಸ್ಸೇ ಶುದ್ಧಿ ಇಲ್ಲ, ಭಯ, ಗಾಬರಿ, ಗುರುವಾರ ಹೋದ್ರೇನೆ ಗುರು ಸಿಗ್ತಾನೆ ಅನ್ಕೊಳ್ಳೋದು ತಪ್ಪು. ಗುರು ಯಾವತ್ತು ಎಲ್ಲಿದ್ರು ಯಾವಾಗಲೂ ಸಿಗುವವನೇ ಗುರು, ನೆನಪಿಟ್ಟುಕೊಳ್ಳಿ. ಗುರುವಾಗಲಿ ದೇವರಾಗಲಿ ಅವರಿಗೆ ನಿದ್ರೆ ಇಲ್ಲ. ನಿದ್ದೆ ಮಾಡ್ದಾಗ ಮಾಡ್ತಾರೆ ನಿಜವಾದ ಗುರು. ಅಲ್ಲೆಲ್ಲೋ ಸುಪ್ತ ಪ್ರಜ್ಞೆ, ನಿಮ್ಮ ಒಳಗಡೆ ಆ ಸುಪ್ತ ಪ್ರಜ್ಞೆ ಜಾಗೃತ ಆಗ್ಲಿಕ್ಕೆ ನಿಮ್ಮ ಗುರು ಹೊರಗಡೆ ಬರಲಿ ಅಂತ ಮಾಡಿಸ್ತಿರೋದು. ಮಾಡ್ಕೋತೀರಿ ಅನ್ಕೋತಾನೆ. ಮುಖ್ಯವಾಗಿ ವಿದ್ಯಾರ್ಥಿಗಳು ಇವತ್ತಿನಿಂದಲೇ ಮಕ್ಕಳೇ, ನೆವರ್ ದ ಲೇಟ್, ರೈಸ್, ಎದುಳಿ, 10 ನಿಮಿಷ ನಿಮಗೋಸ್ಕರ ಯಾರಿಗೋ ಹೇಳ್ಕೊಳಕ್ ಬೇಕಿಲ್ಲ. ಅಲಾರಾಮ್ ವಾಚ್ ಒಂದು ಕಟ್ಕೊಳ್ಳಿ, ಏನೇನೋ ವಾಚ್ ಕಟ್ಕೊಂಡಿದ್ರೆ ಅಲಾರಾಮ್ ವಾಚ್ ಕಟ್ಕೊಳ್ಳಿ, ಎವ್ರಿ ಅವರ್ ಸೆಟ್ ಮಾಡ್ಕೊಳ್ಳಿ. ಅಲಾರಾಮ್ ಎದ್ದಿದ ತಕ್ಷಣ ಬೆಳಿಗ್ಗೆ 6 ಗಂಟೆಗೆ ಎದ್ರಲ್ವ, ಮತ್ತೆ 7 ಗಂಟೆಗೆ ಸೆಟ್ ಮಾಡ್ಕೊಳ್ಳಿ. 8 ರಿಂದ 10 ಪೇಜ್, 15 ನಿಮಿಷದ ಮೇಲೆ ಬೇಡ, ರಿಲ್ಯಾಕ್ಸ್ ಆಗಿ. ಫ್ರೀ ಇದ್ದೀರಲ್ವಾ, ಒಂದು ಪ್ರಾಣಾಯಾಮ ಮಾಡಿ, ಒಂದು 5 ನಿಮಿಷ ಸ್ಟಾರ್ಟ್ ಮಾಡಿ ಮಕ್ಕಳೇ. 5 ನಿಮಿಷ ಧ್ಯಾನ, 5 ನಿಮಿಷ ಒಂದು ಯೋಗಾಸನ, ಒಂದು ವಜ್ರಾಸನ, ಭುಜಂಗಾಸನ, ಒಂದು ಸೂರ್ಯ ನಮಸ್ಕಾರ ಪೂರ್ಣತ್ವವಾಗಿ ಹಾಕಿ ಮಾಡಿ. ನೀವು ಒಂದು 5 ನಿಮಿಷ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ, ಒಂದು 5 ನಿಮಿಷ ವಾಕ್ ಅಂತ ಹೋಗಿ. ನಿಮಗೋಸ್ಕರ ಇನ್ಯಾರಿಗೋಸ್ಕರ ಅಲ್ಲ. ಕಾರಲ್ಲಿ ಓಡಾಡೋದು ನೀವೇ, ಮೆಡಲ್ ತಗೊಳ್ಳೋದು ನೀವೇ, ಜೇಬ್ ತುಂಬ ದುಡ್ಡು ಇಟ್ಕೊಳ್ಳೋದು ನೀವೇ. ಸಣ್ಣ ಸಣ್ಣ ಗೆಲುವುಗಳು ತುಂಬಾ ಖುಷಿ ಕೊಡ್ತವೆ, ದೊಡ್ಡ ಗೆಲುವುಗಳು ಬೇರೆ ಆಮೇಲೆ ನೋಡೋಣ. ಈ ಸಣ್ಣ ಗೆಲುವುಗಳು ನೀವು ಮಾಡಿ. ಈ 16 ಗಂಟೆ ಈ ವಿದ್ಯಾರ್ಥಿಗಳು ಮುಖ್ಯವಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್, ಬೇರೆ ನೀಟ್ ಅಂತೆ, ಕ್ಯಾಟ್ ಅಂತೆ, CET ಅಂತೆ, JEE ಅಂತೆ, ಏನೇನೋ ತಗೋತಿದ್ದೀರಾ. ಖಂಡಿತ ಆಗುತ್ತೆ ಮಕ್ಕಳು. ಮೊದಲು ನಿಮ್ಮ ಮೇಲೆ ನಂಬಿಕೆ ಇರಲಿ. ಪ್ರಯತ್ನಂ ನಿರಂತರಂ ಅಧ್ಯಯನಂ. ಅದ್ರ ಜೊತೆನಲ್ಲಿ ಈ ಮಂತ್ರ ನೆನಪಿಗೆ ಬಂದಾಗೆಲ್ಲ ಆರಂಭಂ ಇಲ್ಲ ಅಂತ್ಯಂ. ಮುಗೀತು ನಿಮ್ದು 10 ಪೇಜು, ಡನ್. ನಿಧಯೇ ಸರ್ವ ವಿದ್ಯಾನಂ ಸ್ವಾಮಿ, ನನಗ ಆ ಶಕ್ತಿ ಕೊಡು, ನನ್ನಲ್ಲಿರುವ ಆ ಪೂರ್ಣ ನಿಧಿಯನ್ನ ತಟ್ಟಿ ಎಬ್ಬಿಸು ಅನ್ನತಕ್ಕಂಥದ್ದನ್ನ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ಫಲ ಯಾಕೆ ಸಿಗೋಲ್ಲ ನಾನು ನೋಡ್ತೇನೆ, ಗೆಲುವು ಯಾಕೆ ಸಿಗಲ್ಲ ನಾನು ಗೆದ್ದಿದ್ದೇನೆ ಮಕ್ಕಳೇ. ನಿಮ್ಮಿಷ್ಟು ಲಕ್ಷಾಂತರ ಜನಗಳ ಪ್ರೀತಿ ಗಳಿಸಿದ್ದೇನೆ ಅಂದ್ರೆ ಇಂತಹ ಮಂತ್ರಾನುಷ್ಠಾನಗಳಿಂದಲೇ. ಎಲ್ಲಿ ಹೋದ್ರು, ರೈಲಲ್ಲಿದ್ರು, ಪ್ಲೇನಲ್ಲಿದ್ರು, ಸಾವಿನ ಮನೆಯಲ್ಲಿದ್ರು, ಸುಖದ ಮನೆಯಲ್ಲಿದ್ರು, ಭೋಗದ ಮನೆಯಲ್ಲಿದ್ರು, ಭಗವಂತನಿಗೆ ಒಂದು ಹೇಳ್ತಾರೆ, ಯಾರಪ್ಪ ನಾನು, ನನಗೇನು ಇಂಥದ್ದೊಂದು ಕೊಟ್ಟಿದ್ದೆ, ಇಷ್ಟು ದೊಡ್ಡ ವಿದ್ಯೆ, ಪ್ರೀತಿ, ಆ ಒಂದು ಗೌರವ, ಅನುಬಂಧ, ಅನುರಾಗ, ಇದೆಲ್ಲ ಯಾರು ಕೊಟ್ಟ ಭಿಕ್ಷೆ? ಭಗವಂತ ಕೊಟ್ಟ ಭಿಕ್ಷೆ. ಅವನಿಗೆ ಧನ್ಯವಾದ ಹೇಳ್ತಾ ಸದಾ ಇದನ್ನು ಜಪಿಸ್ಕೊತೇನೆ. ನೀವು ಮಾಡ್ಕೋತೀರಿ ಅಂತ ಕಾಯ್ತಿದ್ದೇನೆ. ಖಂಡಿತ ಎಲ್ರಿಗೂ ಫಾರ್ವರ್ಡ್ ಮಾಡಿ, ಎಲ್ರೂ ಗೆಲ್ಬೇಕು ಮಕ್ಕಳೇ. ನನ್ನ ಕನ್ನಡದವ ಪ್ರತಿ ಮನೆಯಲ್ಲೂ ಒಬ್ಬ, ಎಲ್ರ ಮನೆಯಲ್ಲೂ ಕನ್ನಡಿ ಇದೆ ಅಲ್ವಾ, ಆ ರೀತಿ ಆಗ್ಬೇಕು. ಹೌದು, ಈ ಬಾರಿ ಕನ್ನಡದವರೇ ರ್ಯಾಂಕ್ ಜಾಸ್ತಿ ಹೊಡಿಬೇಕು. ಕನ್ನಡದವರೇ ಹೆಚ್ಚು ನಾವು ಪಾಸ್ ಆದಷ್ಟು, ನಾವೆಲ್ಲ ರ್ಯಾಂಕ್ ಗಳಿಸಿಷ್ಟು ಅವ್ರು ಯಾಕೆ ಕೊಡೋಲ್ಲ? ನಮ್ಮಲ್ಲಿ ಪ್ರಜ್ಞೆ, ಸುಪ್ರಜ್ಞೆ, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಾವು ಕ್ರ್ಯಾಕ್ ಮಾಡಿದ್ದೀವಿ, ಎಲ್ಲ ಡಿಪಾರ್ಟ್ಮೆಂಟ್ ಎಕ್ಸಾಮ್ ನಾವು ಕ್ರ್ಯಾಕ್ ಮಾಡಿದ್ದೀವಿ. ಹೌದು, ಸಿರಿಗನ್ನಡಂ ಗೆಲ್ಗೆ. ಅಷ್ಟೇ ಹೇಳಬಲ್ಲೆ. ನನ್ನ ಕನ್ನಡಿಗ, ನಾನು ಕನ್ನಡಿಗ, ಹೆಮ್ಮೆಯ ಕನ್ನಡಿಗ. ಯಾಕಂದ್ರೆ ಇವತ್ತು ನನಗೆ ಗೊತ್ತಿದೆ, ಎಂತೆಂಥ ದೊಡ್ಡ ದೊಡ್ಡ ಡಿಪಾರ್ಟ್ಮೆಂಟ್ಸ್ಗೆ ಹೋದಾಗ ಎಲ್ಲರೂ ಬಂದು ಕೂತಿದ್ದಾರೆ. ಓಕೆ, ಅವನಿಗಾಗಿದ್ದು ನನ್ನ ಕನ್ನಡದವನಿಗಿಲ್ವಾ? ನನ್ನ ಕನ್ನಡದವರು ಅಷ್ಟು ಕೆಳಗಡೆಯ? ಅಲ್ಲಿ ಎಲ್ಲೋ ಮಂತ್ರಭೇದ ಉಂಟು. ನಿಮಗಾ ಶಕ್ತಿ ಸಿಗಬೇಕು ಪ್ರತಿಯೊಬ್ಬರು. ನೋಡಿ, ನನಗೆ ತಮಿಳು ಬರುತ್ತೆ, ಸುಸ್ಪಷ್ಟವಾಗಿ ಮಾತನಾಡಬಲ್ಲೆ, ತೆಲುಗು ಮಾತನಾಡಬಲ್ಲೆ, ಹಿಂದಿ ಮಾತನಾಡಬಲ್ಲೆ, ಇಂಗ್ಲಿಷ್ ಮಾತನಾಡಬಲ್ಲೆ, ಹಲವಾರು ಭಾಷೆಗಳು ಮಾತನಾಡಬಲ್ಲೆ, ಕೆಲವು ಭಾಷೆಗಳು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬಲ್ಲೆ, ಅದರಲ್ಲಿ ಗಂಟೆಗಟ್ಟಲೆ ಪ್ರವಚನ ಕೊಡಬಲ್ಲೆ. ಆದರೆ
ಯಾವುದರಲ್ಲೂ ನಾನು ಬೇರೆ ಭಾಷೆಯನ್ನ ಬಳಸಿಲ್ಲ. ಕನ್ನಡದ ಈ ಒಂದು ಮಣ್ಣು ಋಣ ದೊಡ್ಡದು ಮಕ್ಕಳೇ, ತುಂಬಾ ದೊಡ್ಡ ಋಣ. ನನ್ನವ್ರನ್ನ ನೋಡಿದಾಗ ನನಗೆ ಎಷ್ಟು ಸಂಕಟ ಆಗುತ್ತೆ ನನಗೆ ಗೊತ್ತಿದೆ. ಹೌದು, ನಮ್ಮವ್ರು ಕಣು, ನಮ್ಮವ್ರು ಬೆಳಿಬೇಕು ಕಣು, ನಮ್ಮವ್ರು ಕಣು, ನನ್ನ ಕನ್ನಡಿಗ ಅಂತ. ಅದಕ್ಕೆ ಕನ್ನಡ ಭಾಷೆ ಬಿಟ್ಟು ಬೇರೆ ಭಾಷೆ ನಾನು ಬೇರೆ ಭಾಷೆಯಲ್ಲಿ ಪ್ರವಚನಗಳು ಅದು ಇದು ಕೊಟ್ಟಿಲ್ಲ. ನನಗೆ ಗೊತ್ತಿದೆ ಹಿಂದಿಯಲ್ಲಿ ಕೊಟ್ರೆ ನಂದು ನಂಬರ್ 1 ಆಗುತ್ತೆ ಅಂತ. ಬೇರೆ ಭಾಷೆಯಲ್ಲಿ ಕೊಟ್ರು ಇರ್ಲಿ, ನನಗೆ ತುಂಬಾ ಪ್ರಸಾದ ಕೊಟ್ಟಿದ್ದೀರಿ, ಸಾಕು ನನಗೆ ಆ ಪ್ರಸಾದ ಮರಳಿ ಕೊಡ್ಬೇಕಷ್ಟೇ. ನೀವು ಮಾಡ್ಕೊಳ್ಳಿ ಮಕ್ಕಳೇ. ನಮ್ಮವರು ಮುಖ್ಯ ಆಯುಕ್ತರ ಸ್ಥಾನದಲ್ಲಿ ಕೂತ್ಕೋಬೇಕು, ಯಾರೋ ಬಂದು ಕೂತ್ಕೊಳ್ಳೋದಲ್ಲ. ಎಲ್ಲ ಕಲೆಕ್ಟರ್ ಪೋಸ್ಟಲ್ಲೂ, ಚೀಫ್ ಸೆಕ್ರೆಟರಿಯೇಟ್ ಪೋಸ್ಟಲ್ಲೂ, ಎಲ್ಲದರಲ್ಲೂ ನನಗೆ ಕನ್ನಡಿಗ ಇರಬೇಕು. ದಾಶರಥಿ ಅಷ್ಟೇ, ಕರುಣಾಪಯೋನಿಧಿ. ಆ ರಾಮಚಂದ್ರರ ಅನುಗ್ರಹ ನಿಮಗೆ ಸಿಗಲಿ ಅಂತ ಹೇಳ್ತಾ ಮಾತೃದೇವೋ ಭವ.